ಏನಾಯ್ತು ಗಂಗಾ? ಏನೋ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ತಿದ್ದೆ. ನೋಡ್ರಿ, ಅದು ಮಾಡಬೇಡ ಇದು ಮಾಡಬೇಡ ಅಂತ ನಾನೇ ಅವರು ನನಗೆ ಆರ್ಡರ್ ಮಾಡ್ತಿದ್ದಾರೆ. ನಿನ್ನ ಆರ್ಡರ್ನ ಫಾಲೋ ಮಾಡೋದು ಬಿಟ್ರೆ ನಿನಗೆ ಆರ್ಡರ್ ಮಾಡೋದೆಲ್ಲ ನಾಣಿ ಮಾಡಲ್ವಲ್ಲ. ಅವರನ್ನೇ ಕೇಳಿ ನನಗೆ ಆರ್ಡರ್ ಮಾಡಿದ್ರೋ ಇಲ್ವೋ. ಏನ್ ನಾಣಿ? ಮೇಡಮ್ 2 ದಿನ ಅವ್ರ ಮನೆಗೆ ಹೋಗೋದು ಬೆಟರ್ ಸರ್. ಯಾಕೆ ಹೋಗ್ಬೇಕು? ಅವಳು ಹೋದ್ರೆ ಏನ್ ಸಿಗತ್ತೆ? ನೀವು ಕಳ್ಕೊಂಡಿರೋದೆಲ್ಲ ತಿರುಗಿ ಬರುತ್ತೆ ಸರ್. ನನ್ನ ಬೇಬಿ ಬರುತ್ತಾ? ಬರುತ್ತೆ ಸರ್. ನಿಮ್ಮ ಸಂತೋಷ ಆನಂದ ಎಲ್ಲ ತಿರುಗಿ ಬರುತ್ತೆ. ಈ ಮನೆ ಮೊದಲಿನಾಗೆ ಖುಷಿಯಾಗಿರುತ್ತೆ. ಸ್ಟಾಪ್ ಇಟ್ ನಾಣಿ, ಹೀಗೆ ಫೂಲಿಶ್ ಆಗಿ ಮಾತಾಡ್ಬೇಡ. ಹೋಗಿದ್ದು ದುಡ್ಡು ಅನ್ಕೊಂಡಿದ್ಯಾ ತಿರ್ಗಿ ವಾಪಸ್ ಬರೋದಕ್ಕೆ? ಹೋಗಿರೋ ಪ್ರಾಣ ಹೇಗೆ ತಿರ್ಗಾ ಬರುತ್ತೆ? ಸಾರ್, ಒಂದ್ಸಾರಿ ಮೇಡಮ್ನ ಅವ್ರ ಮನೆಗೆ ಕಳಿಸ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲೂ ಕೂಡನಾ? ಅಲ್ಲಿ ಸರ್. ಅಲ್ಲೇನು? ಇವಳು ಇಲ್ಲೇ ಇದ್ದಾಳಲ್ಲ. ಇಲ್ಲಿರೋರು ಗಂಗಾ ಮೇಡಮ್. ನಾಣಿ, ಏನಾಯ್ತು ನಾಣಿ? ಯಾಕಿಷ್ಟು ಅಪ್ಸೆಟ್ ಆಗಿದ್ಯಾ? ಸರ್, ನೀವು ಕೊಡೋ ಸಂಬಳದಿಂದ ನನ್ನ ಜೀವನನೇ ನಡೀತಿದೆ ಸರ್. ನೀವೇ ನನಗೆ ದೇವರು. ದೇವ್ರಂತ ನಿಮಗೆ ನನ್ನ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದ್ರೆ ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ. ನಿನ್ನ ಕಷ್ಟ ನನಗೆ ಅರ್ಥ ಆಗ್ತಿದೆ ನಾಣಿ. ಹೋಗಿರೋ ಬೇಬಿನ ಯಾರೂ ಕರ್ಕೊಂಡು ಬರೋದಕ್ಕಾಗಲ್ಲ. ಆ ವಿಷಯ ನಿನಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಬೇಬಿ ಎಲ್ಲಿಗೂ ಹೋಗಿಲ್ಲ ಸರ್. ಸರಿ, ತುಂಬಾ ಲೇಟ್ ಆಗಿದೆ. ಮೀನಾಕ್ಷಿ ಕಾಯ್ತಾ ಇರ್ತಾಳೆ, ಮನೆಗೆ ಹೋಗು. ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಸರ್. ನೀವು ಚೆನ್ನಾಗಿದ್ರೆ ನಾನು ನನ್ನ ಮೀನಾಕ್ಷಿ ಚೆನ್ನಾಗಿರೋದು. ಓಕೆ ನಾಣಿ, ನನ್ನ ಮಾತು ಕೇಳು, ಮನೆಗೆ ಹೋಗು. ಇಲ್ಲಿ ನೋಡ್ ನಾಣಿ, ನಾನು ಹೇಳೋದು ಕೇಳು, ಮನೆಗೆ ಹೋಗು. ಸರ್. ಬಾ ನಾಣಿ. ಸರ್ ಸರ್, ನಾನು ಇಲ್ಲೇ ಇರ್ತೀನಿ ಸರ್. ಸರ್, ಈ ನಾಣಿಗೆ ನಾಯಿಗಿಂತ ಹೆಚ್ಚು ವಿಶ್ವಾಸ ಇದೆಯಲ್ಲ. ಇವನನ್ನ ಅರ್ಜೆಂಟಾಗಿ ಜೈನಿಂದ ದೂರ ಮಾಡಬೇಕು. ಇಲ್ದಿದ್ರೆ ನನ್ನ ಜೈನ ದೂರ ಮಾಡಿಬಿಡ್ತಾನೆ. ಈ ಟೈಮಲ್ಲಿ ಯಾರಪ್ಪ? ಇಲ್ಲಿವರೆಗೂ ನಿತ್ಯ ಮನೆಯಲ್ಲೇ ಇದ್ಲಲ್ಲ, ಹೊರಗಿಂದ ಬರ್ತಿದ್ದಾಳಲ್ಲ. ನಿತ್ಯ ಮನೆಯಲ್ಲೇ ಇದ್ದಾಳೆ. ಅಮ್ಮೋ, ಅಂದ್ರೆ ಬಂದಿದ್ದು ಗಂಗಾನ? ಅಯ್ಯೋ, ಏನ್ರಿ ಹೀಗ್ ಬೀಳ್ತಿದ್ದೀರಾ? ಪ್ರಳಯ ಬರ್ತಿದೆ ಚಂದ್ರಿಕಾ. ಪ್ರಳಯನ? ಗಂಗಾ ಬರ್ತಿದ್ದಾಳೆ. ಅವಳು ಯಾವಾಗ ಹೆಸರು ಚೇಂಜ್ ಮಾಡ್ಕೊಂಡ್ಲು? ಯಾಕೆ ನಾಮಕರಣಕ್ಕೆ ಕರೆದಿಲ್ಲ ಅಂತ ಫೀಲ್ ಆಗ್ತಿದ್ಯಾ ಏನೋ? ಗಂಗಾ ಬರ್ತಿದ್ದಾಳೆ ಅಂದ್ರೆ ಜೋಕ್ ಮಾಡ್ತಿದ್ಯಲ್ಲ. ನಿತ್ಯ ಮನೇಲಿ ಇದ್ದಾಳೆ. ಗಂಗಾ ಒಳಗಡೆ ಬಂದ್ರೆ ಅಮ್ಮ ಜೈ ಇಬ್ರು ನೋಡ್ತಾನೆ. ಗಂಗಾ ಮ್ಯಾಟರ್ ಎಲ್ಲ ಹೇಳ್ತಾಳೆ. ನಮ್ ಕತೆ ಮುಗ್ದೇ ಹೋಗತ್ತೆ. ನಿತ್ಯ ಜೊತೆಗೆ ಜೈ ನಮ್ಮನ್ನು ಕೂಡ ಹೊರಗಡೆ ತಳ್ತಾನೆ. ಈಗ ಏನ್ ಮಾಡೋದು ಹೇಳು? ಮೊದ್ಲು ಹೋಗಿ ನಿತ್ಯಾಗ್ ಹೇಳ್ಬೇಕು, ಬನ್ನಿ. ಕೊಂಪೆ ಮುಳುಗೋಯ್ತು ನಿತ್ಯ. ಹೊರಗೆ ಮಳೆ ಏನ್ ಬರ್ತಿಲ್ವಲ್ಲ? ಅಯ್ಯೋ, ನಿತ್ಯ ಕೂಡ ಜೋಕ್ ಮಾಡ್ತಾಳಲ್ಲ. ಗಂಗಾ ಬರ್ತಿದ್ದಾಳಮ್ಮ. ವಾಟ್? ಮನೆ ಹೊರಗಡೆ ಕಾರ್ ನಿಲ್ಸಿ ನೇರವಾಗಿ ಮನೆ ಕಡೆ ಬರ್ತಿದ್ದಾಳೆ.
ನಿತ್ಯ ಈಗೇನ್ ಮಾಡೋದಮ್ಮ? ಅವಳೇನಾದ್ರೂ ಜೈ ಕಣ್ಣಿಗೆ ಬಿದ್ರೆ ನಮ್ ಕೆಲ್ಸ ಮುಗೀತು. ಹೆದರಬೇಡಿ, ಅವಳು ಬಂದಿದ್ದು ಜೈಗೋಸ್ಕರ ಅಲ್ಲ, ನನಗೋಸ್ಕರ. ನಿಮ್ಗೋಸ್ಕರನಾ? ಹೌದು, ನಾನಿಲ್ಲಿ ಯಾಕಿದ್ದೀನಿ ಅಂತ ಕೇಳೋದಕ್ಕೆ ಬಂದಿರ್ತಾಳೆ. ನೀವು ಹೋಗಿ ಅವಳಿಗೆ ಏನೋ ಒಂದು ಹೇಳಿ ವಾಪಸ್ ಕಳಿಸ್ಬಿಡಿ. ನಾನು ಜೈನ ಮ್ಯಾನೇಜ್ ಮಾಡ್ತೀನಿ. ಗಂಗಾ ನಾವು ಹೇಳಿದ್ರೆ ಕೇಳ್ತಾಳೇನಮ್ಮ? ಕೇಳೋ ಹಾಗೆ ಹೇಳಬೇಕು, ಅಷ್ಟು ಮಾತ್ರ ಮಾಡೋದಕ್ಕಾಗಲ್ವಾ? ಮಾಡ್ತೀವಮ್ಮ. ಬನ್ರಿ. ಮೇಡಮ್, ನೀವಿಲ್ಲಿ ಹೇಗಿದ್ದೀರಾ ಮೇಡಮ್? ನಿಮ್ಮ ಆರೋಗ್ಯ ಹೇಗಿದೆ? ಅವ್ರು ಹೇಗಿದ್ದಾರೆ ನಾಣಿ ಅವರೇ? ಸೀತೆ ಇಲ್ದಿರೋ ರಾಮ ಹೇಗಿರ್ತಾನೆ ಮೇಡಮ್? ಸೀತೆ ಅಲ್ದಿರೋ ಯಾರನ್ನೋ ಸೀತೆ ಅಂದ್ಕೊಂಡು ಬದುಕಿರೋ ಮಗು ಸತ್ತೋಯ್ತು ಅಂತ ಅಂದ್ಕೊಂಡು ನಿಜ ಏನೋ ಸುಳ್ಳೇನೋ ತಿಳಿದೇ ಇರೋ ಸ್ಥಿತಿಲಿದ್ದಾರೆ ಮೇಡಮ್. ಈಗ ನಾನು ಬಂದಿದ್ದೀನಲ್ಲ ನಾಣಿ ಅವರೇ, ಅವ್ರಿಗೆ ಯಾವ ನೋವು ಆಗ್ತಿದ್ದ ಹಾಗೆ ನಾನು ನೋಡ್ಕೋತೀನಿ. ನೀವು ಬಂದ್ರಿ, ಆದ್ರೆ ನಿತ್ಯ ಮೇಡಮ್ ಹೋಗ್ಬೇಕಲ್ಲ ಮೇಡಮ್? ನನಗೋಸ್ಕರನೇ ಅಲ್ವಾ ಅವಳು ಇಲ್ಲಿರೋದು. ನಾನು ಬಂದಿದ್ರಿಂದ ಅವಳು ಹೋಗ್ತಾಳೆ. ಹೋಗಲ್ಲ ಮೇಡಮ್, ಹೋಗೋ ಉದ್ದೇಶ ನಿತ್ಯ ಮೇಡಮ್ಗಿಲ್ಲ. ಅವರು ನಿಮಗೆ ಮೋಸ ಮಾಡ್ತಿದ್ದಾರೆ. ಸ್ವಾರ್ಥ ಬುದ್ಧಿಯಿಂದ ಜೈ ಸರ್ನ ಸ್ವಂತ ಮಾಡ್ಕೊಳಕ್ ನೋಡ್ತಿದ್ದಾರೆ. ನಿಮ್ ಸ್ಥಾನದಲ್ಲಿ ಇರಬೇಕು ಅನ್ಕೊಂಡಿದ್ದಾರೆ ಮೇಡಮ್. ನಿಮ್ಗಿಲ್ಲಿ ಜಾಗನೇ ಇಲ್ದಾಗೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ಮೇಡಮ್. ನಿಲ್ಸಿ ನಾಣಿ ಅವ್ರೆ, ಅಮ್ಮನೂ ಇದೇ ಮಾತು, ಈಗ ನೀವು ಕೂಡ ಇದೇ ಹೇಳ್ತಿದ್ದೀರಾ? ನಿಜ ಅದೇ ಮೇಡಮ್. ಏನ್ ನಿಜ? ನನ್ ತಂಗಿ ನನಗ್ಯಾಕೆ ಮೋಸ ಮಾಡ್ತಾಳೆ? ನನಗ್ಯಾಕೆ ದ್ರೋಹ ಮಾಡ್ತಾಳೆ? ಅವಳು ಮೊದ್ಲಿದ್ ನಿತ್ಯ ಅಲ್ಲ ನಾಣಿ ಅವ್ರೆ, ಬದ್ಲಾಗಿರೋ ನಿತ್ಯ. ಹಾಗಂತ ನೀವು ಅನ್ಕೊಂಡಿದ್ದೀರಾ ಮೇಡಮ್? ಅವರು ಬದಲಾಗಿಲ್ಲ ಮೇಡಮ್, ಹಾಗೇ ಇದ್ದಾರೆ. ನಿಮ್ಗೆ ಅರ್ಥ ಆಗ್ತಿಲ್ಲ ಮೇಡಮ್. ಇದೆಲ್ಲ ಅವ್ರ ಪ್ಲಾನ್ ಪ್ರಕಾರನೇ ಮಾಡ್ತಿದ್ದಾರೆ. ಇದು ಕುತಂತ್ರ ಮೇಡಮ್. ನಿಮ್ಮ ಒಳ್ಳೆತನದಿಂದ ನೀವೇ ಮೋಸ ಹೋಗ್ಬೇಡಿ. ಸಾಕು ನಾಣಿ ಅವ್ರೆ, ನೀವು ನಿತ್ಯನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ನನ್ನ ತಂಗಿ ಏನು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಅವಳು ಏನ್ ಮಾಡಿದ್ರು ನನ್ನೊಳದಕ್ಕೆ ಮಾಡ್ತಾಳೆ. ನನಗೋಸ್ಕರ ಅವಳ ಪ್ರಾಣನೇ ಕಳ್ಕೊಳಕ್ ಹೋದವಳು. ಈಗ ಕೂಡ ನನ್ನ ಕಾಪಾಡೋದಿಕ್ಕೆ ಇಲ್ಲಿ ಬಂದಿರ್ತಾಳೆ. ಕರೆಕ್ಟಾಗಿ ಹೇಳಿದ್ಯಮ್ಮ. ನಿನ್ನ ಕಾಪಾಡೋದಕ್ಕೆ ನಿತ್ಯ ಇಲ್ಲಿಗೆ ಬಂದಿದ್ದು. ಈ 2 ದಿನ ನೀನೆಲ್ಲಿ ಹೋಗ್ಬಿಟ್ಟಿಯಮ್ಮ? ನಿನ್ಗೇನಾಯ್ತು ಅಂತ ನಾನು, ನಿನ್ನ ಆಂಟಿ, ನಿತ್ಯ ಎಷ್ಟೆಲ್ಲ ಹೆದರ್ಕೊಂಡ್ ಬಿಟ್ಟಿದ್ವಿ. ಊಟ ತಿಂಡಿ ಬಿಟ್ಟು ನಿನ್ಗೋಸ್ಕರ ಎದುರು ನೋಡ್ತಿದ್ವಮ್ಮ. ಹೌದಮ್ಮ, ಈ 2 ದಿನ ನಾವು ಬೇಡ್ದಿರೋ ದೇವ್ರೇ ಇಲ್ಲ. ಇಲ್ಲಿ ನಿತ್ಯ ಅಂತೂ ಅಕ್ಕ ಅಕ್ಕ ಅಂತ ಒಂದೇ ಕೊರಗ್ತಾ ಇದ್ದಾಳೆ. ನಿಂಗೇನಾಗಿಲ್ಲ ಅಲ್ವಾ? ನೀನ್ ಕ್ಷೇಮವಾಗೇ ಇದೆಯಲ್ಲ? ಇವ್ರ ಮಾತನ್ನ ನಂಬೇಡಿ ಮೇಡಮ್. ಇವರು ಕೂಡ ಆ ನಿತ್ಯ ಅವ್ರ ಕಡೆನೆ. ನಿತ್ಯ ಗಂಗಾ ಅಂತ ಬೇರೆ ಮಾಡಿ ಮಾತಾಡ್ತಿದ್ಯೇನೋ? ಇವರಿಬ್ರು ಅಕ್ಕ ತಂಗಿ, ನಾವಿಬ್ರು ಅವರಿಗೆ ನೆಂಟ್ರು. ನೀವು ಬಂಧುಗಳಲ್ಲ, ವೈರಿಗಳು. ಗಂಗಾ ಮೇಡಮ್ಗೆ ಅನ್ಯಾಯ ಮಾಡ್ತಿದ್ದೀರಾ ನೀವು. ಬಾಯಿ ಮುಚ್ಚೋ ನೀನು. ಬಾಯಿಗೇನ್ ಬಂದ್ರೆ ಅದನ್ನ ಹೇಳ್ಬಿಡ್ತ್ಯಾ? ಅಕ್ಕ ತಂಗಿ ಮಧ್ಯ ಬೆಂಕಿ ಹಚ್ಚಿ ದೂರ ಮಾಡ್ಬೇಕು ಅಂತಿದ್ಯಾ? ಏನೇನೋ ಮಾತಾಡಿದ್ರೆ ಕೆಲಸದಿಂದನೇ ತೆಗೆದು ಹಾಕ್ತೀವಿ, ಹುಷಾರ್. ನನ್ನ ಕೆಲಸ ಹೋದ್ರೆ ಹೋಯ್ತು. ಇಲ್ಲಿ ಮೇಡಮ್ ಜೀವನನೇ ನಾಶ ಆಗ್ತಿದೆ. ಏನ್ ನಾಶ ಆಯ್ತು? ಅವತ್ತು ಬೆಳಗಾದ್ಮೇಲೆ ಗಂಗಾ ಕಾಣಿಸ್ಲಿಲ್ಲ. ಜೈ ಮನೇಲಿ ಇದ್ದಾನೆ. ಗಂಗಾ ಎಲ್ಲಿ ಅಂತ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕು? ಅದಕ್ಕೆ ಅಕ್ಕನ ಕಾಪಾಡೋದಕ್ಕೋಸ್ಕರ ನಿತ್ಯ ತಾನೇ ಗಂಗಾ ಅಂದ್ಲು. ಅವಳು ಪ್ರೆಗ್ನೆಂಟ್ ಅಲ್ದೇ ಇರೋದ್ರಿಂದ ಜೈಗೆ ಡೌಟ್ ಬಂದ್ರೆ ಅಂತ ಅಬಾರ್ಷನ್ ಡ್ರಾಮಾ ಮಾಡಿದ್ಲು.
ಅಕ್ಕನ್ಗೋಸ್ಕರ ತಲೆ ಒಡ್ಕೊಂಡಿದ್ದಾಳೆ. ಆ ತ್ಯಾಗ ನಿನಗೆ ಕಾಣ್ತಾ ಇಲ್ವಾ? ಸಂಬಳಕ್ಕೋಸ್ಕರ ಕೆಲಸ ಮಾಡೋರಿಗೆ ಸಂಸಾರದ ಬಗ್ಗೆ ಏನ್ ಗೊತ್ತಿರುತ್ತೆ ಚಂದ್ರಿಕಾ? 2 ಇನ್ಕ್ರಿಮೆಂಟು 4 ಬೋನಸ್ ಸಿಗತ್ತೆ ಅಂತ ಯಾವಾಗ್ಲೂ ಇಲ್ಲೇ ಬಿದ್ದು ಸಾಯ್ತಾನೆ. ಸುಮ್ನಿರಿ. ನಾನು ಸರ್ ಹತ್ರ ಕೆಲಸ ಮಾಡ್ತಿರೋದು ದುಡ್ಡಿಗೋಸ್ಕರ ಅಲ್ಲ. ಎಲ್ಲಿ ಕೆಲಸ ಮಾಡಿದ್ರು ನನಗೆ ದುಡ್ಡು ಬರುತ್ತೆ. ಸಾರ್ ಒಳ್ಳೆಯವರು, ಮೇಡಮು ದೇವತೆ. ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದೇ ನನ್ನ ಯೋಚನೆ. ನನ್ಗೇನು ಆಗಲ್ಲ ನಾಣಿ ಅವ್ರೆ, ನೀವೆಲ್ಲ ಇರೋವಾಗ ನನ್ಗೇನಾಗತ್ತೆ? ಹೌದಮ್ಮ, ಮುಖ್ಯವಾಗಿ ನಿನ್ ತಂಗಿ ನಿತ್ಯಾನೇ ನಿನ್ಗೆ ಶ್ರೀರಾಮ ರಕ್ಷೆ. ನಿನ್ನ ಈ ಕುಟುಂಬನ ಕಾಪಾಡೋದಕ್ಕೆ ಎಷ್ಟೋ ಸಾಹಸ ಮಾಡ್ತಿದ್ದಾಳೆ. ನಿನ್ನ ಬದಲಿಗೆ ಜೈಗೆ ಜೊತೆ ಆಗಿದ್ದಾಳೆ. ನೀನ್ ಯಾವಾಗ ತಿರುಗಿ ಬರ್ತೀಯೋ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾಳೆ. ತಂಗಿನ ನೋಡ್ಬೇಕು ಅಂತ ನನಗೂ ಇದೆ ಚಿಕ್ಕಮ್ಮ, ಅದಕ್ಕೆ ಬಂದಿದ್ದು. ಬರಬಾರದ ಸಮಯದಲ್ಲಿ ಬಂದಿದ್ದೀಯಮ್ಮ. ಜೈ ನಿತ್ಯ ರೂಮಲ್ಲಿದ್ದಾರೆ, ನೀನೀಗ ನೋಡೋಕ್ಕಾಗಲ್ಲಮ್ಮ. ನಾಳೆ ಬೆಳಿಗ್ಗೆ ನಿತ್ಯನೇ ನಿಮ್ಮ ಹತ್ರ ಬರ್ತಾಳೆ. ಹಾ, ನನ್ಗೇನಾಯ್ತೋ ನೆನ್ಪಿಲ್ಲ ಚಿಕ್ಕಪ್ಪ. ಕಣ್ಬಿಟ್ಟು ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿದ್ದೆ. ಎದುರಿಗೆ ಅಮ್ಮ ಇದ್ರು. ತಂಗಿ ಎಲ್ಲಿ ಅಂತ ಕೇಳಿದ್ರೆ ಏನೇನೋ ಹೇಳಿದ್ರು. ನಾನು ಅವಳನ್ನ ನೋಡ್ಬೇಕು. ನಿನಗೋಸ್ಕರ ನಿತ್ಯ ತನ್ನ ಮದ್ವೆ ಕೂಡ ನಿಲ್ಸಿದ್ಲಮ್ಮ. ನಿನಗೆ ಕೆಟ್ಟ ಹೆಸರು ಬರ್ದೇ ಇರ್ಲಿ ಅಂತ ತನ್ನ ಭವಿಷ್ಯನೂ ನಾಶ ಮಾಡ್ಕೊಂಡ್ಲು. ನಾಳೆ ಬಂದು ನಿನ್ನ ನೋಡ್ತಾಳಮ್ಮ. ಈಗ ನೀನ್ ಮನೆಗೆ ಹೋಗು. ತಂಗಿನ ನೋಡ್ಕೊಂಡು ಹೋಗ್ತೇನೆ ಚಿಕ್ಕಮ್ಮ. ಅವಳನ್ನ ನೋಡಿ 2 ದಿನ ಆಯ್ತು. ಜೊತೆಲಿ ಜೈ ಸರ್ ಇರ್ತಾರಲ್ಲ ಮೇಡಮ್. ಅವ್ರ ಕಣ್ಣಿಗೆ ಬೀಳ್ದೆ ಹೇಗಾದ್ರೂ ನಿತ್ಯ ನೋಡ್ತೀನಿ ನಾಣಿ ಅವ್ರೆ. ಜೈ ನೋಡಿದ್ರೆ ಕಷ್ಟನಮ್ಮ. ಏನು ಆಗಲ್ಲ ಚಿಕ್ಕಪ್ಪ. ಒಂದ್ಸಲ ಅವ್ರನ್ನ ನಿತ್ಯನ ಹೇಗಾದ್ರೂ ನೋಡ್ಕೊಂಡು ಹೋಗ್ತೀನಿ. ಅಮ್ಮ ಗಂಗಾ. ಅಮ್ಮ ಗಂಗಾ, ಶಿಟ್, ಅವ್ರು ಇವಳನ್ನ ಕಳಿಸ್ಲೇ ಇಲ್ವಾ? ಡೈರೆಕ್ಟ್ ಆಗಿ ಬೆಡ್ರೂಮ್ ಹತ್ರನೇ ಬಂದು ಸತ್ಲಲ್ಲ. ಹೀಗೆ ಹೇಗೆ ಮ್ಯಾನೇಜ್ ಮಾಡಲಿ? ಏನ್ ಯೋಚನೆ ಮಾಡ್ತಿದ್ಯಾ ಗಂಗಾ? ಏನ್ ಗಂಗಾ, ಏನಷ್ಟು ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ಯಾ? ಏನಿಲ್ರಿ. ಯಾಕೆ ನನ್ನ ಹತ್ರ ಹೇಳ್ಬಾರ್ದಾ? ಹಾಗೇನಿಲ್ಲ. ಮತ್ತೆ ಹೇಳು. ಹತ್ರ ಇರಬೇಕಾದ್ದು ದೂರ ಆಯ್ತು. ದೂರ ಇರಬೇಕು ಅಂದ್ಕೊಂಡಿದ್ದು ಹತ್ರ ಬಂತು.
ಜೈಗೆ ಹತ್ರ ಇರಬೇಕಾಗಿರೋ ನಾನು ಅವರಿಂದ ದೂರ ಆದೆ ಅಂತ ಅವರಿಂದ ದೂರ ಇರಬೇಕು ಅಂದ್ಕೊಂಡವರು ಅವ್ರ ಹತ್ರ ಇರೋ ಹಾಗಾಗಿದ್ದಕ್ಕೆ ನಿತ್ಯ ಫೀಲ್ ಆಗ್ತಿದ್ದಾಳೆ. ಹೊಟ್ಟೆಲಿದ್ದ ಬೇಬಿ ದೂರ ಆಯ್ತು ಅಂತ, ದೂರ ಇರಬೇಕಾದ ನೋವು ಹತ್ರ ಆಯ್ತು ಅಂತ ಗಂಗಾ ಬೇಜಾರು ಮಾಡ್ಕೊಂಡಿದ್ದಾಳೆ ಪಾಪ. ನಾನು ಜೈಗೆ ಹತ್ರ ಆಗಬೇಕು ಅಂತ ಗಂಗಾನ ದೂರ ಇಟ್ಟರೆ ಅವಳು ಮತ್ತೆ ಬಂದಿದ್ದಾಳೆ. ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀಯ ನಿತ್ಯ? ಬೇಜಾರು ಮಾಡ್ಕೋಬೇಡ ಗಂಗಾ. ದೂರ ಆಗಿದ್ದು ದೂರನೇ ಇದ್ಬಿಡಲ್ಲ, ಯಾವತ್ತಾದ್ರೂ ಒಂದಿನ ಹತ್ರ ಆಗತ್ತೆ. ಅದೇ ಅಲ್ವಾ ನನ್ನ ಭಯ. ಏನು? ಅಂದರೆ ಇಷ್ಟು ದಿನ ಕಷ್ಟಕ್ಕೆ ಹತ್ರ ಇದ್ದೆ, ಈಗ ಕಷ್ಟ ಹೋಗಿ ಆನಂದವಾಗಿರೋಣ ಅಂದ್ಕೊಂಡ್ರೆ ಮತ್ತೆ ನೋವೇ ಹತ್ರ ಆಯ್ತು. ತಂಗಿ ನನ್ನ ಬಗ್ಗೆನೇ ಹೇಳ್ತಿದ್ದಾಳೆ, ಪಾಪ ನನಗೋಸ್ಕರ ಕಷ್ಟಪಡ್ತಿದ್ದಾಳೆ. ನಾನಿರುವಾಗ ನಿಂಗೆ ಕಷ್ಟ ಏನು ಗಂಗಾ? ನಾನೇ ನಿಮಗೆ ಕಷ್ಟ ತಂದ್ಬಿಟ್ನಲ್ಲ ರೀ. ಇಲ್ಲ ಗಂಗಾ, ಈ ಕ್ಷಣ ಶಾಶ್ವತ ಅಲ್ಲ, ಈ ಸಮಯ ಕಳೆದು ಹೋಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಈ ಮನೆಗೆ ಮತ್ತೆ ಸಂತೋಷ ಸಿಗುತ್ತೆ. ಹೌದ್ರಿ, ನಾನು ಬದಲಾದ್ರೆ ಎಲ್ಲ ಬದಲಾಗತ್ತೆ. ನನ್ನ ಸ್ಥಾನಕ್ಕೆ ತಾನು ಹೋಗಿದ್ದೀನಿ ಅಂತ ನನ್ನ ಜಾಗಕ್ಕೆ ಮತ್ತೆ ನಾನು ಹೋದ್ರೆ ಎಲ್ಲ ಮೊದಲಿನ ಹಾಗಾಗತ್ತೆ ಅಂತ ನಿತ್ಯ ಹೇಳ್ತಿದ್ದಾಳೆ. ಇಂಥ ಒಳ್ಳೆ ಹುಡುಗಿನ ಅಮ್ಮ ಮತ್ತೆ ನಾಣಿ ಅವರು ಅಪಾರ್ಥ ಮಾಡ್ಕೊತಿದ್ದಾರೆ. ನೀನು ಬದಲಾಗೋದಂದ್ರೇನು? ನಾನು ಮತ್ತೆ ಮೊದಲಿನ ಹಾಗಾಗಬೇಕು ಅಂದ್ಕೊಂಡಿದ್ದೀನಿ. ನೋವನ್ನ ಬೇಗ ಮರ್ತು ಹೋದ್ರೆ ಆನಂದವಾಗಿರ್ಬೋದು ಗಂಗಾ. ಆ ನೋವಲ್ಲೇ ಮುಳುಗಿದ್ರೆ ಸಂತೋಷನೂ ದೂರನೇ ಇರುತ್ತೆ. ಅಲ್ಲ, ಆ ಗಂಗಾನ ಬೇಗ ಮುಗಿಸಿದ್ರೆ ನಾವು ಹ್ಯಾಪಿಯಾಗಿರ್ಬೋದು. ಸರಿ, ಲೇಟ್ ಆಯ್ತು, ನಿದ್ರೆ ಮಾಡು. ಸರಿ, ನೀವು ಬೆಡ್ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗೆ ಮಲಗ್ತೀನಿ. ಏಯ್, ಇದೇನು? ಯಾಕೆ ಹೀಗೆ? ಯಾಕಂದ್ರೆ ಅವಳು ನಾನಲ್ಲ ರೀ, ಅವಳು ನಿಮ್ಮ ಪಕ್ಕ ಮಲಗಬಾರ್ದು ಅಂತ. ನಿಮ್ಮ ಪಕ್ಕದಲ್ಲಿ ಮಲ್ಗೋ ಅರ್ಹತೆ ನನಗಿಲ್ಲ ರೀ. ಕಮಾನ್ ಗಂಗಾ, ಇನ್ನೂ ಗಿಲ್ಟಿ ಆಗಿದ್ಯಾ? ಎಲ್ಲ ಮರ್ತ್ಬಿಡು. ಹೇಗ್ ಮರೆಯೋದು ರೀ? ನನ್ನ ಮುದ್ದಿನ ತಂಗಿ ನನ್ನ ಹೇಗ್ ಮರಿತಾಳೆ? ಇವಳನ್ನ ಅರ್ಜೆಂಟ್ ಆಗಿ ಇಲ್ಲಿಂದ ಓಡಿಸ್ಬೇಕು. ಹೇಗೆ? ಅಬ್ಬಾ, ಏನಾಯ್ತು? ಸೊಳ್ಳೆ ರೀ, ಕಚ್ತಿದೆ. ಸೊಳ್ಳೆನಾ? ವಿಂಡೋ ಓಪನ್ ಮಾಡಿದ್ರೆ ಸೊಳ್ಳೆ ಬರಲ್ವಾ? ಲೈಟ್ ಆಫ್ ಮಾಡಿದ್ಯಲ್ಲ ಗಂಗಾ? ಹಳೇದೆಲ್ಲ ಮರ್ತು ಬಿಡು ಅಂತ ನೀವೇ ಹೇಳಿದ್ರಲ್ಲ. ಕತ್ಲಲ್ಲಿ ಎಲ್ಲ ಮಾಯ ಆಗತ್ತೆ. ಆಲ್ ರೈಟ್, ಬೆಳಕಲ್ಲಿ ಎಲ್ಲ ಕಾಣತ್ತೆ, ಎಲ್ಲ ನೆನಪಾಗತ್ತೆ. ಹಾಗಂತ ಕತ್ಲೇನೆ ಜೀವನ ಆಗಬಾರ್ದು ಗಂಗಾ. ಹೌದು, ಗಂಗಾ ಜೀವನನ ಕತ್ಲಿಗೆ ತಳ್ಳಿ ನಾನು ಬೆಳಕಿಗೆ ಬರ್ತೀನಿ. ಒಂದು ಮಗುನ ಕಳ್ಕೊಂಡ್ವಿ ಅಂದ ಮಾತ್ರಕ್ಕೆ ಇನ್ನೊಂದು ಮಗು ಹುಟ್ಟಲ್ಲ ಅಂತ ಅನ್ಕೋಬೇಡ. ಖಂಡಿತ ನಮಗೆ ಇನ್ನೊಂದು ಮಗು ಹುಟ್ಟುತ್ತೆ. ಹೌದು ರೀ, ಈ ಸಲ ಹುಟ್ಟೋ ಮಗು ನಮ್ಮ ಮಗು. ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ತೀನಿ. ಮುದ್ದಾಗಿರೋ ಮಗು ಹೆತ್ತು ನಿಮ್ಮ ಕೈಲಿಡ್ತೀನಿ. ಕಹಿ ನೆನಪಿರೋ ಹಳೆದನ್ನೆಲ್ಲ ಮರೆತು ನೀನು ಹೇಳ್ತಿರೋ ಈ ಸಿಹಿ ಕನಸನ್ನ ನಿಜ ಮಾಡೋಣ ಗಂಗಾ. ಅದು ನಿಜ ಆಗಬೇಕು ಅಂದರೆ ನಾವಿಬ್ರು ಸಂಸಾರ ಮಾಡಬೇಕು.
ಈ ಮನೆಗೆ ಮತ್ತೆ ಖುಷಿ ತರಬೇಕು, ಎಲ್ಲರೂ ಸೇರಿ ಸಂಭ್ರಮ ಪಡಬೇಕು. ಅದು ನಿನ್ ಕೈಯಲ್ಲೇ ಇದೆ ಜೈ.